ಹೆಲೋ ಎವ್ರಿವನ್, ನಾನು ಗಾನವಿ ಆರ್.ಕೆ. ಯುಬಿಲಿಟಿ ಕಾಲೇಜಲ್ಲಿ MBA ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಇರೋರು ನನ್ನ ನೆಚ್ಚಿನ ಗುರುಗಳಾದ ವಿಜ್ಞಾನ ಶಿಕ್ಷಕರಾದ BC ಸುರೇಂದ್ರ ಸರ್ ಅವರು. ಅವರನ್ನು ನಾನು ಇವತ್ತು ಸಂದರ್ಶನ ಮಾಡಲು ಬಯಸ್ತಾ ಇದ್ದೀನಿ. ಸರ್, ನೀವು ಟೀಚಿಂಗ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಟೀಚಿಂಗ್ ಫೀಲ್ಡಿಗೆ ಬಂದು ನಾವು ಇಲ್ಲಿಗೆ 22 ವರ್ಷಗಳು ಆಗಿದೆ. ಮತ್ತು ವಿಜ್ಞಾನ ವಿಷಯದ ಮಹತ್ವ ಏನು ಸರ್? ಸೊ ವಿಜ್ಞಾನ ಅಂದಾಗ ಇದು ದಿನನಿತ್ಯ ದೈನಂದಿನ ಜೀವನದಲ್ಲಿ ಬಳಸುವಂಥದ್ದು, ಮತ್ತು ನಮ್ಮಲ್ಲಿ ಹೊಸ ಸಮಸ್ಯೆಗಳು, ಹೊಸ ಅಧ್ಯಯನಗಳ ಬಗ್ಗೆ ನಾವು ಸಾಕಷ್ಟು ಸಹಾಯವನ್ನು ಮಾಡಿ ಮಕ್ಕಳಿಗೆ ತಿಳಿಸ್ಬೋದು. ಸರ್, ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಲಿಯಲು ಕಷ್ಟವಾಗ್ತಿದೆ. ಪ್ರಾರಂಭದಲ್ಲಿ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ತದನಂತರ ನಾವು ಅಭ್ಯಾಸ ಮಾಡಿಸಿದ ಪಾಠ ಪ್ರವಚನ ಸರಳ ರೀತಿಯಲ್ಲಿ ಮಾಡ್ಕೊಂತ ಬಂದಾಗ ಮಕ್ಕಳಿಗೆ ವಿಜ್ಞಾನ ಅನ್ನೋದು ಸರಳ ರೂಪದಲ್ಲಿ ಬರುತ್ತೆ. ಸ್ಟೂಡೆಂಟ್ಸಿಗೆ ವಿಜ್ಞಾನ ಕಲಿಯಕ್ಕೆ ನೀವೇನಾದರೂ ಸಲಹೆ ಕೊಡ್ತೀರಾ? ವಿಜ್ಞಾನ ಕಲೀಲಿಕ್ಕೆ ಸಾಕಷ್ಟು ಸಲಹೆಗಳು ಇದೆ. ನಾವು ಫಸ್ಟಿಗೆ ಮಕ್ಕಳಿಗೆ ವಿಜ್ಞಾನ ಅಂತ ಬಂದಾಗ ಮೊದಲು ಮಕ್ಕಳಿಗೆ ಕಲಿಸೋದು ಬೇಸಿಕಲ್ಲಿ ಚಿತ್ರಗಳ ಮುಖಾಂತರ ಆಸಕ್ತಿ. ಫಸ್ಟು ಸೈನ್ಸ್ ಅಂದ್ಕೊಂಡು ಚಿತ್ರದ ಮುಖಾಂತರ ಮಕ್ಕಳಿಗೆ ಒಂದು ಅಟ್ರಾಕ್ಷನ್ ಆಗಬೇಕು. ಅಟ್ರಾಕ್ಷನ್ ಮಾಡ್ಕೊತೀವಿ. ನಂತರ ಅದರಲ್ಲಿದ್ದಂಥ ಮೂಲ ವಸ್ತುಗಳು, ಆಮೇಲೆ ಪ್ರಯೋಗಗಳು, ಚರ್ಚೆಗಳು, ಈ ಥರ ಒಂದೊಂದು ಅವರವರಲ್ಲೇ ಡಿಸ್ಕಷನ್ ಮಾಡಿ ಒಂದು ಕಲಿಕೆಯಲ್ಲಿ ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸೈನ್ಸ್ ಫೀಲ್ಡಲ್ಲಿ ಭವಿಷ್ಯದ ಅವಶ್ಯಕತೆಗಳು ಸರ್? ಫ್ಯೂಚರಲ್ಲಿ ಹೇಳಿದ್ರೆ ಸೈನ್ಸ್ ತಗೊಂಡ್ರಿಂದ ಫ್ಯೂಚರ್ಲಿ ಸಾಕಷ್ಟಿದೆ. ಸೊ ಸೈನ್ಸ್ ಮಾಡಿದಂಥವ್ರು ಎಲ್ಲ ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಮಾಡ್ಬೋದು, BSc ಅಗ್ರಿ ಮಾಡ್ಬೋದು, ಆಮೇಲೆ ಡಿಪ್ಲೊಮಾ ಮಾಡ್ಬೋದು. ಎನಿ ಒನ್ ಕೋರ್ಸ್ ಮಾಡಬೇಕು. ಕೋರ್ಸ್ ಮಾಡಿದ್ರೆ ತನ್ನ ಓನ್ ಜಾಬಲ್ಲಿ ತನ್ನ ಜೀವನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಕ್ಕಳಿಗೆ ನಾವು ಸಲಹೆ ಕೊಡ್ತೀವಿ. ಇದು ಉತ್ತಮ. ಸೈನ್ಸ್ ಮಾಡೋದ್ರಿಂದ ಕಷ್ಟ ಆಗ್ಬೋದು, ಫ್ಯೂಚರ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲು ಬಯಸ್ತೇನೆ. ಈಗ ಸೈನ್ಸ್ ಕಲಿಯೋಕ್ಕೆ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಸಲಹೆ ಕೊಡ್ತೀರಾ ಸರ್? ನಾವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಲಹೆಗಳನ್ನು ಕೊಡ್ತೀವಿ. ಪಾಠ ಮಾಡಬೇಕಾದ್ರೆ ಮಕ್ಕಳಿಗೆ ಸರಳ ರೀತಿಯಲ್ಲಿ ಬೋಧನೆಯನ್ನು ಮಾಡ್ತೀವಿ. ಅದು ಅರ್ಥ ಆಗಲಿಲ್ಲ ಅಂದರೆ ಪ್ರಯೋಗದ ಮುಖಾಂತರ ಪ್ರಯೋಗ ಮಾಡ್ತೀವಿ. ಆಮೇಲೆ ಬೋರ್ಡ್ ಮೇಲೆ ಚಿತ್ರಗಳನ್ನು ಬರೆದು ಅದರ ಮುಖಾಂತರ ಪ್ರಯೋಗ ಮಾಡ್ತೀವಿ. ಅದೂ ಆಗಲಿಲ್ಲ ಅಂದರೆ ಚರ್ಚೆ, ಕ್ವಿಜ್ಜು, ಆಶುಭಾಷಣ ಸ್ಪರ್ಧೆ, ಈ ರೀತಿ ಮಕ್ಕಳಿಗೆ ನಾವು ಸೈನ್ಸಲ್ಲಿ ಬೆಳವಣಿಗೆಯನ್ನು ಮಾಡ್ತಾ ಹೋಗ್ತೀವಿ. ನೀವು ಶಿಕ್ಷಕರಾಗಿದ್ದರೆ ಸರ್, ನಿಮಗೆ ಇಷ್ಟವಾದ ವಿಷಯ ಏನು? ನಮಗೆ ಇಷ್ಟವಾದ ವಿಷಯ ಅಂದರೆ ವಿಜ್ಞಾನದ ವಿಷಯ, ಪರಿಸರ. ನನಗೆ ಭಾಳ ಅಂದರೆ ನಮಗೆ ಪರಿಸರವನ್ನು ಕಾಪಾಡಬೇಕು. ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಆ ಜನಸಂಖ್ಯೆಯಲ್ಲಿ ನಮ್ಮ ಪರಿಸರ ಹಾಳಾಗ್ತಾ ಇದೆ. ನನ್ನ ಮಕ್ಕಳಿಗೆ ತಿಳಿಸೋದಷ್ಟೇ, ಒಂದು ಗಿಡ ಬೆಳೆಸಿದರೆ 1000 ಜನಕ್ಕೆ ನಾವು ಅನ್ನ ಕೊಟ್ಟಂಗೆ. ಅಂದರೆ ಇವತ್ತು ಒಂದು ಮರ ಬೆಳೆಸಿದರೆ ಗಾಳಿ ಮತ್ತು ಆಹಾರ ಕೊಡುತ್ತೆ. 1000 ಜನಕ್ಕೆ ಒಂದು ಗಿಡ ಬೆಳೆಸಿದರೆ ಅಂತ ಹೇಳಿ ಮಕ್ಕಳಿಗೆ ನಾವು ಸಲಹೆಯನ್ನು ಕೊಡ್ತೀವಿ. ನನಗೆ ಇಷ್ಟ ಪರಿಸರ. ನಾವು ಟೀಚಿಂಗ್ ಫೀಲ್ಡಿಗೆ ಬರೋಕ್ಕೆ ನಿಮ್ಮದು ಒಂದು ಅಡ್ವೈಸ್? ಇದು ಅಡ್ವೈಸ್ ಅಂದರೆ ಭಾಳ ಚೆನ್ನಾಗಿ ನೀವು ಕೇಳಿದ್ದು. ಫಸ್ಟಿಗೆ ನೀವೆಲ್ಲ ಟೆಕ್ನಿಕಲ್ ಕೋರ್ಸ್ ಅಂತ ಹೇಳಿ ಭಾಳ ಸೈನ್ಸಲ್ಲಿ ಅದು ಇದು ಇಂಜಿನಿಯರಿಂಗ್ ಅಂತೀರಿ. ಟೀಚಿಂಗ್ ಪ್ರೊಫೆಷ್ನಲಲ್ಲಿ ಭಾಳ ಬೆಲೆ ಇದೆ. ಗುರುಗಳಂದರೆ ಒಬ್ಬ ಮೊದಲನೇ ಗುರು ತಾಯಿ, ಎರಡನೇದು ಶಿಕ್ಷಕರು. ಇವತ್ತು ಶಿಕ್ಷಕರಿಗೆ ಇದರಿಂದ ಲಾಭ ಏನಿಲ್ಲ. ಮಕ್ಕಳಿಂದ ಸಿಗುವಂಥ ಒಂದು ಗೌರವ ಏನಿದೆ ಅದು ಅಷ್ಟೇ ಸಿಗೋದು ನಮಗೆ. ಸೊ ಹಾಗಾಗಿ ನಾವು ಇದು ಸಲಹೆಯನ್ನು ಕೊಡೋದಪ್ಪ ಅಂದರೆ ಸೈನ್ಸ್ ಟೀಚರ್ಸ್ ಆದರೆ ಒಂದು ಸಮಾಜದಲ್ಲಿ ಒಳ್ಳೆ ಬೆಲೆ ಇರುತ್ತೆ ಅಂತ ನಾನು. ಸೊ ನಾಲೆಡ್ಜ್ ಅಂದರೆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ. ಈ ವಿಜ್ಞಾನ ಅಂದ್ಕೊಂಡು ಮಕ್ಕಳಿಗೆ ಭಾಳ ಕಷ್ಟ ಅಂತಾರೆ, ಬಟ್ ಇಟ್ ಈಸ್ ಈಸಿ ಸಬ್ಜೆಕ್ಟ್. ಮಕ್ಕಳಿಗೆ ಕಲೀಲಿಕ್ಕೆ ಸುಲಭವಾದಂಥ ವಿಷಯ. ಆಸಕ್ತಿ. ನಾವು ಮಕ್ಕಳಿಗೆ ವಿಜ್ಞಾನ ಕಲಿಸ್ಬೇಕಾದ್ರೆ ಅವ್ರಿಗೆ ಮಕ್ಕಳಿಗೆ ವಿಜ್ಞಾನ ಅಂತಂದು ತಿಳಿಸಿಕೊಟ್ಟಾಗ ಅವರಿಗೆ ಅದರ ಬಗ್ಗೆ ಆಸಕ್ತಿ ಬರೋಂಗೆ ಮಾಡಬೇಕು ನಾವು. ಯಾವ ರೀತಿ ಅಂದರೆ ಮೊದಲಾಗಿ ನಮ್ಮ ಪರಿಸರದ ಬಗ್ಗೆ, ನಮ್ಮ ದಿನನಿತ್ಯ ಮಾಡುವಂಥ ಕಾರ್ಯಗಳಲ್ಲಿ ಎಲ್ಲ ವಿಷಯಗಳನ್ನು ಹೇಳಿದಾಗ ಮಕ್ಕಳಿಗೆ ಇದು ವಿಜ್ಞಾನದಲ್ಲಿದೆ, ವಿಜ್ಞಾನ ಅಂದಾಗ ಒಂದು ಸಿಸ್ಟಮಲ್ಲಿ ಕಲಿಬಹುದು
ಹಾಗಾಗಿ ನಮ್ಮ ಶಾಲೆಯಲ್ಲಿ ನಾವು ಏನು ಮಾಡ್ತೀವಿ, 8ರಿಂದ 10 ತನಕ ಕ್ಲಾಸ್ ಇದೆ. ಸೊ ನಾವು 8ಲ್ಲಿ ಬಂದಾಗ ಮಕ್ಕಳಿಗೆ ಬೋಧನೆಯನ್ನು ಫಸ್ಟು ಬೇಸಿಕ್ ಕೊಡ್ತೀವಿ, ಬೇಸಿಕ್ ನಾಲೆಡ್ಜ್ ಓನ್ಲಿ. ನಂತರ 10th ಬಂದಮೇಲೆ ಆಟೋಮೆಟಿಕಲಿ ಪಾಠವನ್ನು ಸ್ಟಾರ್ಟ್ ಮಾಡ್ಕೊಂತ ಪಾಠ ಅವ್ರಿಗೆ ಯಾವ ರೀತಿ ಆಸಕ್ತಿ ಬರ್ಬೇಕಂದ್ರೆ ಪ್ರಯೋಗದ ಮುಖಾಂತರ, ಚರ್ಚೆ ಮುಖಾಂತರ, ಆಮೇಲೆ ಕ್ವಿಜ್ ಮುಖಾಂತರ, ಸೆಮಿನಾರ್ ಮುಖಾಂತರ ಈ ಥರ ಮಕ್ಕಳಿಗೆ ಆ ವಿಜ್ಞಾನದಲ್ಲಿ ಆಸಕ್ತಿ ಬರೋಂಗೆ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿವರೆಗೂ ನಾವು ಸಾಕಷ್ಟು ಮಕ್ಕಳು ನಮ್ಮಲ್ಲಿ ಓದಿದಂಥವರೆಲ್ಲ ವಿಜ್ಞಾನನೇ ಹೋಗಿ ಮುಂದೆ ವಿಜ್ಞಾನ ಓದುವುದರಿಂದ ಏನಪ್ಪ ಉಪಯೋಗ ಅಂದರೆ ಟೆಕ್ನಿಕಲ್ ಕೋರ್ಸ್ ಹೋಗ್ಬೋದು, ಯಾವುದಾದ್ರೂ ಕೋರ್ಸನ್ನು ಮಾಡ್ಬೋದು. ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಮಾಡ್ಬೋದು, BSc ಮಾಡ್ಬೋದು, BSc ನರ್ಸಿಂಗ್ ಮಾಡ್ಬೋದು. ಎನಿವನ್ ಟೆಕ್ನಿಕಲ್ ಕೋರ್ಸನ್ನು ಮಾಡಿದರೆ ತನ್ನ ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಅನುಕೂಲ ಆಗತ್ತಂತೇಳಿ ಮಕ್ಕಳಿಗೆ ನಾವು ಇಷ್ಟೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತೀವಿ. ಸೊ ಈ ಕಾಮರ್ಸ್ ಆರ್ಟ್ಸ್ ಬೇಡ ಅಂತ ಹೇಳಲ್ಲ ನಾನು, ಬಟ್ ಈ ಸೈನ್ಸಿಂದ ಮಕ್ಕಳಿಗೆ ಜ್ಞಾನ ಹೆಚ್ಚಾಗುತ್ತೆ, ಅಂದರೆ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ. ಯಾಕೆ ನಾವು ಸೈನ್ಸ್ ತಗೊಂಡು ಇದರಿಂದ ಏನು ಒಂದು ವಿಚಾರವನ್ನು ಬಂದಾಗ ಯಾವುದರ ಆಗಲಿ, ಈಗ ಉದಾಹರಣೆಯನ್ನು ಕೊಡಬೇಕಾದ್ರೆ ನಮ್ಮೂರಲ್ಲಿ ಒಂದು ಅಂದರೆ ಹಳ್ಳಿ ಮರ ಇದೆ. ಆ ಹಳ್ಳಿ ಮರಕ್ಕೆ ಕಟ್ಟೆಯನ್ನು ಕಟ್ಟಿದ್ದಾರೆ ಅಂತ ನಾವು ಪ್ರಶ್ನೆ ಕೇಳಿದಾಗ ಮಕ್ಕಳಿಗೆ, ಆ ಮಕ್ಕಳು ಸರ್ ದೇವರಿದೆ ಅದೇ ಇದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಒಂದು ವೈಜ್ಞಾನಿಕ ಕಾರಣ ಇರೋದ್ರಿಂದ ಅದಕ್ಕೆ ಕಟ್ಟೆಯನ್ನು ಕಟ್ಟಿರುತ್ತೆ. ಆ ಅರಳಿ ಮರ ಬೆಳಗ್ಗೆ ನಾವು ಸುತ್ತ ಹಾಕಿದಾಗ ಸಾರಜನಕವನ್ನು ಹೆಚ್ಚು ಬಿಡುತ್ತೆ. ಆ ಸಾರಜನಕ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಪೂರ್ಣ ಆರೋಗ್ಯವಾಗಿ ಆಗ್ತೀವಿ. ಹಾಗಾಗಿ ಈ ಥರನ ಅನೇಕಗಳನ್ನು ಮಕ್ಕಳಿಗೆ ನಾವು ಚರ್ಚೆ ಹೇಳ್ಕೊಂತ ಹೋದಾಗ ಸೈನ್ಸಲ್ಲಿ ಭಾಳ ಆಸಕ್ತಿ ಬರುತ್ತೆ. ನಾವು ಮಕ್ಕಳಿಗೆ ಕಲಿಸೋದಂದ್ರೆ ಫಸ್ಟು ಪ್ರಯೋಗದ ಮುಖಾಂತರ, ಪ್ರಯೋಗ ಅಂದ್ಕೊಳ್ಳೋ ಮಕ್ಕಳಿಗೆ ಇಂಟ್ರೆಸ್ಟು. ಆಮೇಲೆ ಚಿತ್ರಗಳನ್ನು ಮೂಲಕ ಅಂತ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದರೆ ಆ ಮಕ್ಕಳಿಗೆ ಆಟೋಮೆಟಿಕಲಿ ಅದು ಚಿತ್ರ ನೋಡ್ಕೊಂಡು ತಮ್ಮ ಅಭ್ಯಾಸವನ್ನು ಮಾಡ್ತಾ ಹೋಗ್ತಾರೆ. ಇನ್ನೂ ಸಾಕಷ್ಟು ಹೇಳ್ಬೇಕಂದ್ರೆ ವಿಜ್ಞಾನದಲ್ಲಿ ಸಮಯನೇ ಇಲ್ಲ, ಸಾಕಷ್ಟು ವಿಚಾರಗಳು ಇದೆ. ಇಲ್ಲಿ ಇಷ್ಟು ನಾನು ಹೇಳಿ ಬಯಸ್ತೇನೆ ಅಷ್ಟೇ. ಧನ್ಯವಾದಗಳು ಸರ್, ನಿಮ್ಮ ಜೊತೆ ಸಂದರ್ಶನ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಮತ್ತು ವಿಜ್ಞಾನದ ಬಗ್ಗೆ ಇಷ್ಟೊಂದು ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.